ಇವತ್ತು ನಮ್ಮ ಜೊತೆ ಇರೋದು ರಾಯಲ್ ಎನ್ಫೀಲ್ಡ್ ನ ಹೊಸ ಇಂಟರ್ಸೆಪ್ಟರ್ BS650 ಅನ್ನೋ ಈ ಒಂದು ಬೈಕ್. ಇದರ ಟಾಪ್ 5 ವಿಷಯ ಯಾವುದು ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಇದರ ಮೊದಲನೇ ವಿಷಯ ಯಾವುದು ಅಂದ್ರೆ ಇದರ ಟೈರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮಗೆ ಫ್ರಂಟ್ ಅಲ್ಲಿ 19 ಇಂಚಿನ ಅಂಡ್ ರಿಯರ್ ಅಲ್ಲಿ 17 ಇಂಚಿನ ಟೈರ್ ಸಿಗ್ತಾ ಇದೆ. ಇದರ ಎರಡನೇ ವಿಷಯ ಯಾವುದು ಅಂದ್ರೆ ಇದರ ಹ್ಯಾಂಡಲ್ ಬಾರ್ ಅಂತ ಹೇಳ್ಬೋದು. ಇಂಟರ್ಸೆಪ್ಟರ್ 650 ಕಂಪೇರ್ ಮಾಡಿದ್ರೆ ಹ್ಯಾಂಡಲ್ ಬಾರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಇನ್ನೂ ಕೂಡ ಒಂದು ಸ್ಕ್ರಾಂಬ್ಲರ್ ನ ಪೊಸಿಷನ್ ನಮಗೆ ಈ ಒಂದು ಹ್ಯಾಂಡಲ್ ಬಾರ್ ಕೊಡುತ್ತೆ. ಇದರ ಮೂರನೇ ವಿಷಯ ಯಾವುದು ಅಂದ್ರೆ ಇದರಲ್ಲಿ ನಮಗೆ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಗ್ತಾ ಇದೆ. ನಾವು ಬೇಕಾಗಿರುವಂತಹ ಎಲ್ಲ ಡೀಟೇಲ್ಸ್ ಅಂಡ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಈ ಒಂದು ಬೈಕ್ ನ ನಾಲ್ಕನೇ ವಿಷಯ ಯಾವುದು ಅಂದ್ರೆ ಸೀಟ್ ಅಂತ ಹೇಳ್ಬೋದು. ಸೊ ಇಂಟರ್ಸೆಪ್ಟರ್ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುವಂತ ಸೀಟ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಅದರಲ್ಲಿ ಸ್ಟ್ರೈಟ್ ಆಗಿರೋ ಸೀಟ್ ಇತ್ತು, ಇದರಲ್ಲಿ ನಮಗೆ ಒಂದು ಸ್ವಲ್ಪ ಅಪ್ರೇಟ್ ಆಗಿರೋ ಸೀಟ್ ನ ಕೊಟ್ಟಿದ್ದಾರೆ. ಹಿಂದ್ಗಡೆ ಕೂರೋರಿಗೆ ಒಂದಷ್ಟು ಕಂಫರ್ಟಬಲ್ ಆಗುತ್ತೆ ಅಂಡ್ ಲಾಂಗ್ ರೈಡ್ ಹೋಗುವಾಗ ಒಂದಷ್ಟು ಅನ್ಕಂಫರ್ಟಬಲ್ನೆಸ್ ಫೀಲ್ ಆದ್ರೂ ಕೂಡ ನಮಗೆ ಇದರಲ್ಲಿ ಜಲ್ಲಿ ಸೀಟ್ಸ್ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಮಾಡಿಫೈ ಮಾಡಿದ್ರೆ ತುಂಬಾ ಒಳ್ಳೆ ಸೀಟ್ ಅಂತ ಹೇಳ್ಬೋದು. ಇದರ ಐದನೇ ವಿಷಯ ಯಾವುದು ಅಂದ್ರೆ ಇದೊಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು. ಇಂಟರ್ಸೆಪ್ಟರ್ 650 ಕಂಪೇರ್ ಮಾಡಿದ್ರೆ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಇದೆ. ಫ್ರಂಟ್ ಅಲ್ಲಿ ನಮಗೆ 130 mm ನ ಒಂದು ಟ್ರಾವೆಲ್ ಸಿಕ್ಕಿದ್ರೆ ರಿಯರ್ ಅಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾ ಇದ್ದು, ಇದರಲ್ಲಿ ನಮಗೆ 115 mm ನ ಒಂದು ಟ್ರಾವೆಲ್ ಕೂಡ ನಮಗೆ ಸಿಗ್ತಾ ಇದೆ. ಸುದೀಶ್ ಈ ಒಂದು ಬೈಕ್ ನ ಟಾಪ್ 5 ಫೀಚರ್ಸ್ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ.